ಸಹೋದರಿಯರೇ, ಇಂದಿನ ಸಚೇತನ ಕಾರ್ಯಕ್ರಮದಲ್ಲಿ ನಮಗೆ ಬಂದಿರೋ ವಿಷಯ ಇತರೆ ಗ್ರಹಗಳಲ್ಲಿ ತೂಕ ಅಳೆದಾಗ ಹೀಗಾಗಿ ಬೇರೆ ಬೇರೆ ಗ್ರಹಗಳಲ್ಲಿ ನಮ್ಮ ತೂಕ ಹೇಗೆ ಭಿನ್ನವಾಗಿರುತ್ತದೆ ಎಂದು ನೋಡೋಣ. ಇದಕ್ಕೂ ಮುಂಚೆ ಗ್ರಹಗಳ ಪರಿಚಯ ತಮ್ಮೆಲ್ಲರಿಗೂ ಆಗಲಿದೆ. ಹಲೋ ಸ್ನೇಹಿತರೆ, ನಾನು ಸೂರ್ಯ. ಈ 8 ಗ್ರಹಗಳು ನನ್ನ ಕುಟುಂಬ. ನಾನು ನಕ್ಷತ್ರವಾಗಿದ್ದು ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ರಚಿತವಾಗಿದ್ದೇನೆ. ನನ್ನ ಬೃಹತ್ ಗುರುತ್ವಾಕರ್ಷಣ ಬಲ ಎಲ್ಲಾ ಗ್ರಹಗಳ ಅವುಗಳ ಕಕ್ಷೆಯಲ್ಲಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಿದೆ. ನನ್ನ ಬೆಳಕು ಮತ್ತು ಶಾಖವು ಭೂಮಿಯ ಹವಾಮಾನ, ಸಾಗರ ಪ್ರವಾಹಗಳು ಮತ್ತು ಋತುಗಳಿಗೆ ಕಾರಣವಾಗಿದೆ. ಸಸ್ಯಗಳು ಆಹಾರವನ್ನು ಉತ್ಪಾದಿಸಲು ನನ್ನ ಬೆಳಕನ್ನು ಬಳಸಿಕೊಳ್ಳುತ್ತವೆ. ನನ್ನ ಬೆಳಕು ಮತ್ತು ಶಾಖವು ಭೂಮಿಯ ಮೇಲಿನ ಜೀವನಕ್ಕೆ ಅತ್ಯವಶ್ಯಕ. ನಾನು ಬುಧ ಗ್ರಹ. ನಾನು ಸೂರ್ಯನಿಗೆ ಹತ್ತಿರವಿರುವ ಮೊದಲನೇ ಗ್ರಹ. ಇಡೀ ಸೌರಮಂಡಲದ 8 ಗ್ರಹಗಳಲ್ಲಿ ನಾನೇ ಚಿಕ್ಕ ಗ್ರಹ. ನನಗೆ ಯಾವುದೇ ಉಪಗ್ರಹಗಳಿಲ್ಲ. ನನ್ನಲ್ಲಿ ಒಂದು ದಿನವಾಗಲು ಭೂಮಿಯ 59 ದಿನಗಳು ಸಾಕು. ನನ್ನಲ್ಲಿ ಒಂದು ವರ್ಷವಾಗಲು, ಅಂದರೆ ನಾನು ಸೂರ್ಯನನ್ನು ಒಮ್ಮೆ ಸುತ್ತಿ ಹಾಕಲು ಭೂಮಿಯ 88 ದಿನಗಳು ಬೇಕು. ನಾನು ಶುಕ್ರ ಗ್ರಹ. ನಾನು ಸೂರ್ಯನಿಂದ 2ನೇ ಸ್ಥಾನದಲ್ಲಿದ್ದೇನೆ. ನಾನು ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹವಾಗಿದ್ದೇನೆ. ನಾನು ಹೆಚ್ಚು ಕಡಿಮೆ ನಿಮ್ಮ ಭೂಮಿಯ ಗಾತ್ರ ಮತ್ತು ದ್ರವ್ಯರಾಶಿಯನ್ನು ಹೋಲುತ್ತೇನೆ. ಹೀಗಾಗಿ ನನ್ನನ್ನು ನಿಮ್ಮ ಸಹೋದರಿ ಗ್ರಹ ಎಂದು ಕರೆಯುತ್ತಾರೆ. ನನ್ನ ವಾತಾವರಣವು ಇಂಗಾಲದ ಡೈಆಕ್ಸೈಡ್ ನಿಂದ ಕೂಡಿದೆ. ನನಗೆ ಯಾವುದೇ ಉಪಗ್ರಹಗಳಿಲ್ಲ. ನಾನು ಸೌರವ್ಯೂಹದಲ್ಲಿ 6ನೇ ದೊಡ್ಡ ಗ್ರಹವಾಗಿದ್ದೇನೆ. ನನ್ನಲ್ಲಿ ಒಂದು ದಿನವಾಗಲು ಭೂಮಿಯ 243 ದಿನಗಳು ಬೇಕು. ನನ್ನಲ್ಲಿ ಒಂದು ವರ್ಷ ಆಗಲು, ಅಂದರೆ ಸೂರ್ಯನನ್ನು ಒಂದು ಬಾರಿ ಸುತ್ತಿ ಬರಲು ಭೂಮಿಯ 224.7 ದಿನಗಳು ಬೇಕು. ನಾನು ಭೂಮಿ. ನಾನು ಸೂರ್ಯನಿಂದ 3ನೇ ಗ್ರಹವಾಗಿದ್ದೇನೆ. ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಆಗಿದ್ದೇನೆ. ನನ್ನನ್ನು ಹೋಲಿಕೆ ಮಾಡಿಕೊಂಡೇ ನೀವು ಭ್ರಮಣೆ ಮತ್ತು ಪರಿಭ್ರಮಣೆ ಅವುಗಳನ್ನು ಕಲಿಯುತ್ತಿದ್ದೀರಿ. ಸೌರವ್ಯೂಹದಲ್ಲಿ ನಾನು 5ನೇ ದೊಡ್ಡ ಗ್ರಹವಾಗಿದ್ದೇನೆ. ನನ್ನ ಉಳಿವೆ ನಿನ್ನ ಉಳಿವಾಗಿದೆ. ನನ್ನನ್ನು ಸರಿಯಾಗಿ ನೋಡಿಕೊಳ್ಳಿ. 24 ಗಂಟೆಗಳಲ್ಲಿ ನಾನು ಸುತ್ತಿ ಬರುತ್ತೇನೆ. 365 ದಿನಗಳಲ್ಲಿ ಸೂರ್ಯನನ್ನು ನಾನು ಸುತ್ತಿ ಬರುತ್ತೇನೆ. ಆಗ ನಿಮಗೆ ಒಂದು ವರ್ಷವಾಗುತ್ತದೆ. ನಾನು ಮಂಗಳ ಗ್ರಹ. ನಾನು ಸೂರ್ಯನಿಂದ 4ನೇ ಗ್ರಹವಾಗಿದ್ದೇನೆ. ನನ್ನ ಬಣ್ಣ ಕೆಂಪು ಇರುವುದರಿಂದ ನನ್ನನ್ನು ಕೆಂಪು ಗ್ರಹ ಎನ್ನುತ್ತಾರೆ. ನಾನು ಸೌರವ್ಯೂಹದಲ್ಲಿ 7ನೇ ದೊಡ್ಡ ಗ್ರಹವಾಗಿದ್ದೇನೆ. ನನ್ನ ವ್ಯಾಸ ಭೂಮಿಯ ಅರ್ಧದಷ್ಟಿದೆ. ನನ್ನ ಮೇಲೆ ನೀರು ಇದೆ ಎಂದು ಜೀವಿಗಳು ಬದುಕಲು ಸಾಧ್ಯವೇ ಎಂಬ ಸಂಶೋಧನೆಗಳೇ ನಿರಂತರವಾಗಿ ನಡೆಯುತ್ತವೆ. ನನ್ನಲ್ಲಿ 2 ಉಪಗ್ರಹಗಳಿವೆ. ಅವುಗಳೆಂದರೆ ಫೋಬಸ್ ಮತ್ತು ಡೆಮೋಸ್ ಎಂಬುದಾಗಿದೆ. ನನ್ನಲ್ಲಿ ಒಂದು ದಿನ ಆಗಲು 24.6 ಗಂಟೆಗಳು ಬೇಕು. ಒಂದು ವರ್ಷ ಆಗಲು 687 ಭೂಮಿಯ ದಿನಗಳು ಬೇಕು. ನಾನು ಗುರುಗ್ರಹ. ಇಡೀ ಸೌರಮಂಡಲದಲ್ಲಿ ನಾನು ಅತಿ ದೊಡ್ಡ ಗ್ರಹ ನಾನು ಆಗಿದ್ದೇನೆ. ನಾನು ಸೂರ್ಯನಿಂದ 5ನೇ ಸ್ಥಾನದಲ್ಲಿದ್ದೇನೆ. ನಾನು ಕೂಡ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಮಾಡಲ್ಪಟ್ಟಿದ್ದೇನೆ. ನನ್ನಲ್ಲಿ ಈಗ 95 ಉಪಗ್ರಹಗಳಿವೆ. ನನ್ನಲ್ಲಿರುವ ಗ್ಯಾನಿಮೇಡ್ ಉಪಗ್ರಹವೇ ಬುಧ ಗ್ರಹಕ್ಕಿಂತ ದೊಡ್ಡದಿದೆ. ನನ್ನಲ್ಲಿ ಒಂದು ದಿನವಾಗಲು 10 ಗಂಟೆಗಳು ಬೇಕು. ನನ್ನಲ್ಲಿ ಒಂದು ವರ್ಷವಾಗಲು, ಅಂದರೆ ಒಂದು ಬಾರಿ ಸೂರ್ಯನನ್ನು ಸುತ್ತಿ ಬರಲು ನನಗೆ 11.86 ಭೂಮಿಯ ವರ್ಷಗಳು ಬೇಕು. ನಾನು ಶನಿ ಗ್ರಹ. ಸೂರ್ಯನಿಂದ 6ನೇ ಸ್ಥಾನದಲ್ಲಿದ್ದೇನೆ. ಸೌರವ್ಯೂಹದ ಅತಿ ದೊಡ್ಡ ಗ್ರಹವಾಗಿದ್ದೇನೆ. ನಾನು ನನ್ನ ಉಂಗುರಗಳಿಂದ ಹೆಸರುವಾಸಿಯಾಗಿದ್ದೇನೆ. ನನ್ನಲ್ಲಿ ಒಂದು ದಿನವಾಗಲು 10.7 ಗಂಟೆಗಳು ಬೇಕು. ನನ್ನಲ್ಲಿ ಒಂದು ವರ್ಷವಾಗಲು, ಅಂದರೆ ಒಮ್ಮೆ ನಾನು ಸೂರ್ಯನನ್ನು ಸುತ್ತಿ ಬರಲು 29.4 ವರ್ಷಗಳು ಬೇಕು. ನಾನು ಸೂರ್ಯನಿಂದ 7ನೇ ಸ್ಥಾನದಲ್ಲಿದ್ದೇನೆ. ಸೌರವ್ಯೂಹದಲ್ಲಿ 3ನೇ ದೊಡ್ಡ ಗ್ರಹವಾಗಿದ್ದೇನೆ. 90 ಡಿಗ್ರಿ ಓರೆಯಾಗಿ ತಿರುಗುತ್ತೇನೆ. ನನ್ನನ್ನು ಐಸ್ ದೈತ್ಯಗ್ರಹ ಎಂದು ಕರೆಯುತ್ತಾರೆ. ನನ್ನಲ್ಲಿ ಸುಮಾರು 13 ಮಸುಕಾವ ಉಂಗುರಗಳಿವೆ. 28ಕ್ಕೂ ಹೆಚ್ಚು ಉಪಗ್ರಹಗಳಿವೆ. ನನ್ನಲ್ಲಿ ಒಂದು ದಿನವಾಗಲು 17 ಗಂಟೆ ಬೇಕು. ನನ್ನಲ್ಲಿ 42 ದಿನಗಳು ಸೂರ್ಯನ ಬೆಳಕಿಂದ ಇರುತ್ತದೆ. ಇನ್ನುಳಿದ 42 ವರ್ಷಗಳು ಕತ್ತಲೆಯಿಂದ ಕವಿದಿರುತ್ತದೆ. ನಾನು ಸೂರ್ಯನನ್ನು ಸುತ್ತಲು, ಅಂದರೆ ಒಂದು ವರ್ಷವಾಗಲು 84 ವರ್ಷಗಳು ಬೇಕು.
ನಾನು ನೆಪ್ಚೂನ್. ನಾನು ಸೌರವ್ಯೂಹದ 8ನೇ ಮತ್ತು ಕೊನೆಯ ಗ್ರಹವಾಗಿದ್ದೇನೆ. ನಾನು 4ನೇ ಅತಿ ದೊಡ್ಡ ಗ್ರಹ. ನಾನು ಸೂರ್ಯನಿಂದ 2.8 ಶತಕೋಟಿ ಮೈಲುಗಳಷ್ಟು ದೂರದಲ್ಲಿದ್ದೇನೆ. ನನ್ನಲ್ಲಿ 14 ಉಪಗ್ರಹಗಳಿವೆ. ನಾನು ಸೂರ್ಯನಿಂದ 2.8 ನನ್ನಲ್ಲಿ 14 ಉಪಗ್ರಹಗಳಿವೆ. ನನ್ನನ್ನು ಹಿಮಾದ್ವೈತ ಗ್ರಹ ಎಂದು ಕರೆಯುತ್ತಾರೆ. ನಾನು ನನ್ನನ್ನು ಸುತ್ತಿಕೊಳ್ಳಲು, ಅಂದರೆ ನನ್ನಲ್ಲಿ ಒಂದು ದಿನವಾಗಲು 16 ಗಂಟೆಗಳು ಬೇಕು. ನಾನು ಸೂರ್ಯನನ್ನು ಸುತ್ತಿ ಬರಲು, ಅಂದರೆ ಒಂದು ವರ್ಷವಾಗಲು 165 ವರ್ಷಗಳು ಬೇಕು. ನನ್ನ ತೂಕ ಭೂಮಿಯ ಮೇಲೆ 50 ಕೆಜಿ ಇದೆ. ಆದರೆ ನನಗೆ ಒಂದು ಕುತೂಹಲವಿದೆ. ಬೇರೆ ಬೇರೆ ಗ್ರಹಗಳಲ್ಲಿ ನನ್ನ ತೂಕ ಏನಾಗಿರುತ್ತದೆ ಎಂದು ನೋಡೋಣವೆಂದು ಈಗ ನಾನು ಬುಧ ಗ್ರಹಕ್ಕೆ ಪ್ರವೇಶಿಸುತ್ತೇನೆ. ಬುಧ ಗ್ರಹದಲ್ಲಿ ನನ್ನ ತೂಕ 18.9 ಕೆಜಿ ಇದೆ. ನಾನು ಶುಕ್ರ ಗ್ರಹಕ್ಕೆ ಪ್ರವೇಶಿಸುತ್ತೇನೆ. ಶುಕ್ರ ಗ್ರಹದಲ್ಲಿ ನನ್ನ ತೂಕ 45.2 ಕೆಜಿ ಇದೆ. ನಾನು ಮಂಗಳ ಗ್ರಹದಲ್ಲಿ ನನ್ನ ತೂಕ ನೋಡೋಣ. ಮಂಗಳ ಗ್ರಹದಲ್ಲಿ ನನ್ನ ತೂಕ 18.9 ಕೆಜಿ ಇದೆ. ಬುಧ ಮತ್ತು ಮಂಗಳ ಗ್ರಹದಲ್ಲಿ ನನ್ನ ತೂಕ ಒಂದೇ ರೀತಿಯಾಗಿದೆ. ಈಗ ಗುರು ಗ್ರಹದಲ್ಲಿ ನೋಡೋಣ. ಗುರು ಗ್ರಹದಲ್ಲಿ ನನ್ನ ತೂಕ 126.4 ಕೆಜಿ ಇದೆ. ಈಗ ಶನಿ ಗ್ರಹದಲ್ಲಿ ನೋಡೋಣ. ಶನಿ ಗ್ರಹದಲ್ಲಿ ನನ್ನ ತೂಕ 53.4 ಕೆಜಿ ಇದೆ. ಯುರೇನಸ್ ನಲ್ಲಿ ನೋಡೋಣ. ಯುರೇನಸ್ ನಲ್ಲಿ ನನ್ನ ತೂಕ 44.3 ಕೆಜಿ ಇದೆ. ಕೊನೆಯ ಗ್ರಹವಾದ ನೆಪ್ಚೂನ್ ನಲ್ಲಿ ನೋಡೋಣ. ನೆಪ್ಚೂನ್ ನಲ್ಲಿ ನನ್ನ ತೂಕ 56.8 ಕೆಜಿ ಇದೆ. ಈಗ ಸೂರ್ಯನಲ್ಲಿ ನೋಡೋಣ. ಸೂರ್ಯನಲ್ಲಿ ನನ್ನ ತೂಕ 1370 ಕೆಜಿ ಇದೆ. ಇದು ಆಶ್ಚರ್ಯವಾದ ವಿಷಯ. ನೋಡಿ, ಎಲ್ಲಾ ಗ್ರಹಗಳಲ್ಲಿ ನಮ್ಮ ರಾಶಿ ಸ್ಥಿರವಾಗಿರುತ್ತದೆ. ಆದರೆ ಬೇರೆ ಬೇರೆ ಗ್ರಹಗಳ ಗುರುತ್ವ ವೇಗೋತ್ಕರ್ಷ ಬೇರೆ ಬೇರೆ ಆಗಿರುವುದರಿಂದ ಬೇರೆ ಬೇರೆ ಗ್ರಹಗಳಲ್ಲಿ ನಮ್ಮ ತೂಕ ಬೇರೆ ಬೇರೆ ಆಗಿರುತ್ತದೆ. ಹೀಗಾಗಿ ತೂಕವೆಂಬುದು ರಾಶಿ ಮತ್ತು ಗುರುತ್ವ ವೇಗೋತ್ಕರ್ಷದ ಗುಣಲಬ್ಧವಾಗಿದೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು.